ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇದೇನಪ್ಪ ನಾವೆಲ್ಲೋ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರ? ಎಸ್, ನಾವು ಇವತ್ತು ಒಂದು ಬ್ಯೂಟಿಫುಲ್ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು 1 ಡೇ ಸ್ಟೇ ಅಂತ ಹೇಳಿ, ಬಟ್ ಬೆಳಿಗ್ಗೆ ಅವೈಲೇಬಿಲಿಟಿ ಇತ್ತು. ನಾವು ಡಿಸೈಡ್ ಮಾಡೋದು ಈವ್ನಿಂಗ್ ಆಗೋಯ್ತು. ಸೊ ಈವ್ನಿಂಗ್ ಕೇಳಿದರೆ ಅವೈಲೇಬಿಲಿಟೀಸ್ ಇಲ್ಲ ಅಂತ ಹೇಳಿದರು. ಅದೇನಕ್ಕೆ ಹೇಳ್ತಾ ಇದ್ದೀನಿ ಅಂತ ಮುಂದೆ ವಿಡಿಯೋಲಿ ಹೇಳ್ತೀನಿ ನಿಮಗೆ. ಸೊ ಇದು ಬಂದು ಬನ್ನೇರುಘಟ್ಟ. ಸೊ ನಮ್ಮ ಮನೆಯಿಂದ ಆಲ್ಮೋಸ್ಟ್ 1.5 ಅವರ್ಸ್ ಆಗುತ್ತೆ. ಸೊ ಇದು ರಿಸೆಪ್ಷನ್ ನೀವು ನೋಡ್ತಾ ಇರೋದು. ಸೊ ಇಲ್ಲೇ ನಿಮಗೆ ಡ್ರಾಪ್ ಲೊಕೇಶನ್ ಸಿಗುತ್ತೆ. ಸೊ ಇದು ಏರಿಯಾ 83. ಸೊ ಇದು ಒಂದು ರಿಸೆಪ್ಷನಲ್ಲಿ ನಿಮಗೆ ನಿಮ್ಮ ಅಕಾರ್ಡಿಂಗ್ ಪ್ಯಾಕೇಜ್ನ ಒಂದು ಬ್ಯಾಂಡ್ಸ್ ಕೊಡ್ತಾರೆ. ನನ್ನ ಹಸ್ಬೆಂಡ್ ಕೈಯಲ್ಲಿ ನೋಡ್ಬೋದು. ಸೊ ಬ್ಯಾಂಡ್ಸ್ ಇದೆ. ಸೊ ಆ ಬ್ಯಾಂಡ್ಸ್ನ ನಾವು ಹಾಕ್ಕೊಂಡು ನಮ್ಮ ಆ್ಯಕ್ಟಿವಿಟೀಸ್ಗೆ ಹೋಗ್ಬೋದು. ಸೊ ಈ ರಿಸೆಪ್ಷನ್ ಅಂತೂ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಎಲ್ಲರೂ ಪೊಲೈಟಾಗಿ ಟ್ರೀಟ್ ಮಾಡಿದ್ರು. ಸೊ ಇಲ್ಲಿಂದ ಆಮೇಲೆ ನಾವು ಹೋಗಿದ್ದ ದಿನ ಅಷ್ಟೊಂದು ರಶ್ ಇರಲಿಲ್ಲ. ದಟ್ಸ್ ವೈ ಟಾಡ್ಲರ್ ಜೊತೆ ಹೋಗೋದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ನನ್ನ ಮಗ ಅಂತೂ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡ್ತಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ತುಂಬಾ ಮಂಕೀಸ್ ಇದ್ದಾವೆ. ಸೊ ಕೆಲವೊಂದು ಪ್ರಾಣಿಗಳಿದ್ದಾವೆ. ಸೊ ಅದನ್ನೆಲ್ಲ ನೋಡಿ ನನ್ನ ಮಗ ತುಂಬಾ ಹ್ಯಾಪಿ ಆಗಿದ್ದ. ಸೊ ಇದು ಬಂದು ವೆಲ್ಕಮ್ ಡ್ರಿಂಕ್ ಲೊಕೇಶನ್. ಸೊ ಇಲ್ಲಿ ನಮಗೆ 2 ಟೈಪ್ಸ್ ಆಫ್ ವೆಲ್ಕಮ್ ಡ್ರಿಂಕ್ ಇಟ್ಟಿದ್ರು. ಅದ್ರ ಪಕ್ಕದಲ್ಲೇ ಪೂಲ್ ಇದೆ. ಸೊ ಇಲ್ಲಿ ಮೇಲೆ ಹೋಗಿ ಚಿಲ್ ಮಾಡ್ಬೋದು. ಸೊ ನಮಗೆ ವೆಲ್ಕಮ್ ಡ್ರಿಂಕ್ ಸಿಕ್ತು ನೋಡಿ. ವೆಲ್ಕಮ್ ಡ್ರಿಂಕ್ನ ನನ್ನ ಮಗ ಹೇಗೆ ಟೇಸ್ಟ್ ಮಾಡ್ತಾ ಇದ್ದಾನೆ. ಸೊ ಇದು ಬಂದು ಆರೆಂಜ್ ಲೈಮ್ ಸ್ವೀಟ್ ಆ್ಯಂಡ್ ಸಾಲ್ಟ್. ಸೊ ನಾವೇನು ತಿಂತೀವಿ ಅದೆಲ್ಲ ಅವನಿಗೆ ಬೇಕು. ಸೊ ಸ್ವಲ್ಪ ಟೇಸ್ಟ್ ಮಾಡಿಸ್ದೆ. ಅದಾದಮೇಲೆ ಮೇಲೆ ಹೋಗ್ಬಿಟ್ಟು ಇದು ಒಂಥರ ಚಿಲ್ ಔಟ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ನನ್ನ ಮಗನಿಗೆ ನಾವು ಬೆಳಿಗ್ಗೆ ಬೇಗ ಹೊರಟಿದ್ರಿಂದ ನನ್ನ ಮಗನಿಗೆ ಬ್ರೇಕ್ಫಾಸ್ಟ್ ಮಾಡ್ಸೋಕ್ಕೆ ಅಂತ ನಾವು ಈ ಪ್ಲೇಸ್ನ ಚೂಸ್ ಮಾಡ್ಕೊಂಡ್ವಿ. ಸೊ ಇಲ್ಲಿ ಆರಾಮಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಆ್ಯಕ್ಟಿವಿಟೀಸ್ಗೆ ಹೊರಟ್ವಿ. ಸೊ ಇಲ್ಲಿ ನೀವು ಪ್ಯಾಕೇಜಲ್ಲಿ ಇನ್ಕ್ಲೂಡೆಡ್ ಬ್ರೇಕ್ಫಾಸ್ಟು ಮಾಡ್ಬೋದು, ಇಲ್ಲ ಅಂದರೆ ಡೈರೆಕ್ಟಾಗಿ ಲಂಚ್ನ ಸೆಲೆಕ್ಟ್ ಮಾಡ್ಬೋದು. ನಾವು ಬ್ರೇಕ್ಫಾಸ್ಟ್ ಮನೇಲೇ ಮಾಡ್ಕೊಂಡು ಬಂದಿದ್ವಿ. ಸೊ ಇಲ್ಲಿಂದ ನಾವು ಹೋಗ್ಬೋದು. ಇದೆಲ್ಲ ನೋಡ್ಬೋದು ನೀವು ಗೇಟ್ಸ್ ಎಲ್ಲ. ಇದೆಲ್ಲ ಸ್ಟೇ. ಸೊ ಸ್ಟೇ ಯಾರ್ಯಾರು ಬರ್ತಾರೆ ಅವರು ಸ್ಟೇಯಲ್ಲಿ ಇರ್ಬೋದು. ತುಂಬ ಡಿಫ್ರೆಂಟ್ ಸ್ಟೇಸ್ ಇದೆ. ಅದೆಲ್ಲ ನಾವು ಸೆಲೆಕ್ಟ್ ಮಾಡ್ಬೋದು. ಸೊ ಇಲ್ಲಿಂದ ಸ್ಟ್ರೈಟ್ ಹೋಗ್ಬೇಕು ನಾವು ಆ್ಯಕ್ಟಿವಿಟೀಸ್ಗೆ. ಇಲ್ಲಿ 2 ಡಿಫ್ರೆಂಟ್ ಲೊಕೇಶನಲ್ಲಿ ಆ್ಯಕ್ಟಿವಿಟೀಸ್ ಇದೆ. ಸೊ ಇದು ಬಂದು ಕೆಫಿಟೇರಿಯಾ. ನೀವು ಲಂಚ್ಗೆ ನಾವು ಇಲ್ಲೇ ಬರಬೇಕಾಗುತ್ತೆ. ಸೊ ಅದನ್ನು ಮುಂದೆ ತೋರಿಸ್ತೀನಿ. ನಾವು ಹೋಗ್ತಾ ಇರೋದು ಸ್ವಿಂಗ್ ಮತ್ತು ಲೇಕ್ ಸೈಡ್ ಲೊಕೇಶನ್ಗೆ. ಇದರಿಂದ ರೆಸಾರ್ಟಿಂದ ಇದ್ರ ಅಪೋಸಿಟ್ ಸೈಡ್ಗೆ ಹೋದರೆ ಅಡ್ವೆಂಚರ್ಸ್ ಲೈಕ್ ಟೀಮ್ ಔಟಿಂಗ್ ಯಾರ್ಯಾರು ಬರ್ತಾರೆ, ಕೈಂಡ್ ಆಫ್ ಗ್ರೂಪ್ ಪ್ಲೇಸ್, ಆ ಥರ ಎಲ್ಲ ನಮಗೆ ರೈಟ್ ಸೈಡ್ಗೆ ಇದ್ರ ಅಪೋಸಿಟ್ಗೆ ಸಿಗುತ್ತೆ. ಸೊ ಇದು ಬಂದು ನೀವು ನೋಡ್ತಾ ಇರ್ಬೋದು, ಸೈಲೆಂಟ್ ಪೀಸ್ಫುಲ್ ಪ್ಲೇಸ್ ಇದೆ. ಸೊ ನಾನು ನಿಮಗೆ ಮೆನ್ಷನ್ ಮಾಡಿದ್ದೆ ನಮಗೆ ಸ್ಟೇ ಏನಕ್ಕೆ ಸಿಕ್ಕಿಲ್ಲ ಅಂತ ಹೇಳಿ. ಸೊ ನಾವು ಹೋಗಿದ್ದು ಬಿಫೋರ್ 1 ಡೇನೇ ವೈಷ್ಣವಿ ಗೌಡ ಇದ್ದಾರಲ್ವಾ, ಅವ್ರದ್ದು ಎಂಗೇಜ್ಮೆಂಟು ಸಂಗೀತ ಹಲ್ದಿ ಮದುವೆ ಅಂತ ಇತ್ತು. ಸೊ 1 ಡೇ ಸ್ಟೇ ಬೆಳಿಗ್ಗೆನೆ ಬುಕ್ ಮಾಡಿದ್ರೆ ನಮಗೆ ಎಲ್ಲ ಸೆಲೆಬ್ರಿಟೀಸ್ನ ನೋಡುವಂಥ ಒಂದು ಚಾನ್ಸ್ ಸಿಗ್ಬೋದಿತ್ತು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಹೀಗೆ ಬರಬೇಕಾದ್ರೆ ಇದೊಂದು ಗ್ಲಾಸ್ ಹೌಸ್ ಅಂತ. ಇಲ್ಲಿ ಬಂದು ನಾವು ಸ್ನ್ಯಾಪ್ಸ್ ಎಲ್ಲ ತೊಗೋಬೋದು, ವಿಡಿಯೋಸ್ ಮಾಡ್ಕೋಬೋದು. ಒಂದು ಚಿಕ್ಕದಾಗಿ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಫೋಟೋಸ್ ಎಲ್ಲ ತೊಗೊಳಕ್ಕೆ ಎಲ್ಲ. ಸೊ ಇಲ್ಲಿ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಬಿಕಾಸ್ ನನ್ನ ಮಗನಿಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಕೊಟ್ವಿ ನಾವಿಲ್ಲಿ. ನೋಡ್ತಾ ಇರ್ಬೋದು ನೀವು, ತುಂಬ ಜಾಸ್ತಿ ಕ್ರೌಡ್ ಇರಲಿಲ್ಲ ಅವತ್ತು. ಬಿಕಾಸ್
ಸಾಟರ್ಡೆ ಇದ್ದಿದ್ದಕ್ಕೋಸ್ಕರ ಅಂತನೋ ಗೊತ್ತಿಲ್ಲ, ಅಥವಾ ಅಲ್ಲಿ ತುಂಬಾ ಮದ್ವೆಸ್ ಎಲ್ಲ ನಡೀತಾ ಇತ್ತು ಅದಕ್ಕೋಸ್ಕರ ಲಿಮಿಟೆಡ್ ಪೀಪಲ್ಸ್ ಅಂತ ನಂಗೆ ಗೊತ್ತಿಲ್ಲ. ಸೊ ಇದು ಬಂದು ಒಂದು ಸ್ವಿಂಗು. ಸೊ ಇಲ್ಲಿ ಅವರು ತುಂಬಾ ಎಂಜಾಯ್ ಮಾಡ್ತಾ ಇದ್ರು. ಸೊ ಇದು ದೊಡ್ಡವರು ಕೂಡ ಆಟ ಆಡ್ಬೋದು. ಸೊ ಇದರಿಂದ ಈ ಒಂದು ಲೊಕೇಶನ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಇಲ್ಲಿ ಸ್ವಿಂಗ್ ಪಕ್ಕದಲ್ಲೇ ಒಂದು ಲೇಕ್ ಇದೆ. ಸೊ ಲೇಕಲ್ಲೆಲ್ಲ ಅಡ್ವೆಂಚರ್ಸ್ ಲೈಕ್ ಸೈಕ್ಲಿಂಗ್ ಇದೆ, ವಾಟರ್ ಸೈಕ್ಲಿಂಗ್ ಇದೆ, ಕಯಾಕಿಂಗ್ ಇದೆ, ಬೋಟಿಂಗ್ ಇದೆ. ಇಲ್ಲೇ ವೈಷ್ಣವಿ ಗೌಡ ಹೇಳ್ದೆ ಅಲ್ಲ, ಅವರು ಮದುವೆ ಆಗಿರೋ ಸ್ಟೇಜ್ ಬಂದು ಈ ಒಂದು ಲೇಕ್ ಅಲ್ಲೇ ಹಾಕಿರೋದು. ಇಲ್ಲಿ ಬಂದು ನಂದು ಹಸ್ಬೆಂಡ್ ಟರ್ನ್ ಬಂತು ಸ್ವಿಂಗಿಗೆ. ಇದು ತುಂಬಾನೇ ಸ್ಕೇರಿ. ನನಗಂತೂ ತುಂಬಾ ಐ ವಾಸ್ ಸ್ಕೇರ್ಡ್ ನನ್ನ ಹಸ್ಬೆಂಡ್ಗೋಸ್ಕರ. ಇದು ಬಂದು 80 ಫೀಟ್ ಹೈಟ್ ಅಲ್ಲಿ ಹೋಗ್ಬಿಟ್ಟು ಸ್ವಿಂಗ್ ಆಗುತ್ತೆ. ತುಂಬಾ ಅಂದ್ರೆ ತುಂಬಾ ಸ್ಕೇರಿ ಇತ್ತು. ಸೊ ಅದ್ ಬಿಟ್ರೆ ನೀವು ಇಲ್ಲಿ ನೋಡ್ಬೋದು, ಅದ್ರ ಪಕ್ಕಾನೇ ಇನ್ನೊಂದಿದೆ, ಅದು ಚಿಕ್ಕದಾಗಿದೆ. ಚಿಕ್ಕದಿದ್ರು ಕೂಡ ಸ್ಟಿಲ್ ಇಟ್ ಹ್ಯಾಸ್ ಸಮ್ ಹೈಟ್. ನಂಗೆ ಅದರ ಹೈಟ್ ಬಗ್ಗೆ ಅಷ್ಟೊಂದು ಕರೆಕ್ಟ್ ಆಗಿ ಗೊತ್ತಿಲ್ಲ. ಬಟ್ ಇದು ಏನ್ ನನ್ನ ಹಸ್ಬೆಂಡ್ ಹೋಗ್ತಾ ಇದಾರಲ್ಲ, ಅದು ಬಂದು 80 ಫೀಟ್ ಸ್ವಿಂಗ್ ಅಂತ ಹೇಳ್ತಾರೆ. ಅದ್ರ ಪಕ್ಕಾನೇ ನಮ್ಗೆ ಟ್ರೀ ಕ್ಲೈಮ್ ಅಂತ ಇದೆ. ಮೋಸ್ಟ್ಲಿ ಟ್ರೀ ಕ್ಲೈಮ್ ಅಷ್ಟೊಂದು ಏನು ಇಲ್ಲ. ಒಂದು ಟ್ರೀ ಕ್ಲೈಮ್ ಅಂತ ಇಟ್ಟಿದ್ದಾರೆ ಪ್ಯಾಕೇಜ್ ಅಲ್ಲಿ, ಬಟ್ ಅದು ಅಷ್ಟೊಂದು ವರ್ತ್ ಇಲ್ಲ ಅಂತ ಅನ್ಸುತ್ತೆ. ಅದೇ ಪಕ್ಕದಲ್ಲಿ ಒಂದು ಟ್ರೀ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲೆಲ್ಲ ನಿಂತಿದ್ದಾರೆ ನೋಡಿ, ನೆಕ್ಸ್ಟ್ ಯಾರು ಹೋಗ್ಬೇಕಂದ್ರೆ ಅದು ಒಂದು ಟ್ರೀಗೆ ಒಂದು ಸ್ವಲ್ಪ ಸ್ವಲ್ಪ ಅಲ್ಲಿ ಒಂದು ಕ್ಲೈಂಬರ್ಸ್ ಹಾಕಿದ್ದಾರೆ. ಅದನ್ನ ಹಿಡ್ಕೊಂಡು ಏರ್ಬೇಕು ಅಷ್ಟೇ. ಓನ್ಲಿ ಥ್ರಿಲ್ಲಿಂಗ್ ಥಿಂಗ್ ಅಂದ್ರೆ ಇದು ಏನಿದೆ ಅಲ್ಲ, ಈ ಸ್ವಿಂಗ್ ಇಟ್ಸ್ ಆಸಮ್. ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಬಟ್ ನನ್ಗೆ ಮಗು ಇದೆ, ಐ ವಾಸ್ ಸ್ಕೇರ್ಡ್. ಅದಕ್ಕೋಸ್ಕರ ನಾನು ಹೋಗಕ್ಕೆ ಆಗಿಲ್ಲ. ನನ್ನ ಹಸ್ಬೆಂಡ್ ಅವ್ರು ಬೇರೆಯವ್ರ ಜೊತೆ ಹೋಗಿದ್ರು. ಸೊ ಮ್ಯಾಂಡೇಟರಿ 2 ಪೀಪಲ್ಸ್. ಮುಂಚೆ ಎಲ್ಲ ನೋಡಿದ್ರೆ ಒಬ್ಬೊಬ್ರು ಹೋಗಿದ್ದಾರೆ, ನಾನು ಬೇರೆಯವ್ರ ವ್ಲಾಗ್ ಎಲ್ಲ ನೋಡಿದ್ದೀನಿ. ಬಟ್ ಅದನ್ನ ಸ್ಟಾಪ್ ಮಾಡಿದ್ದಾರೆ ಅವರು. ಇದ್ ನೋಡಿದ್ರೆ ಸ್ಟಾಪ್ ಅಂದ್ರೆ ಅವತ್ತಿನ ದಿನ ಅದು ಅವೈಲೇಬಲ್ ಇರಲಿಲ್ಲ. ಡಿಫ್ರೆಂಟ್ ಆಗಿ ಪ್ಯಾಕೇಜ್ ತಗೋಬೇಕು. ಇನ್ ಕೇಸ್ ಅಲ್ಲಿ ಇಷ್ಟು ಮೆಂಬರ್ಸ್ ಇದ್ದಾರೆ ಅಂತ ಹೇಳಿದ್ರೆ ಮಾತ್ರ ಅವರು ಅದನ್ನ ಹಾಕ್ತಾರೆ, ಇಲ್ಲ ಅಂದ್ರೆ ಒಬ್ರಿಗೋಸ್ಕರ ಅದನ್ನ ಹಾಕೋದಿಲ್ಲ. ಸೊ ತುಂಬಾ ಚೆನ್ನಾಗಿರ್ತಿತ್ತು ಹೋಗಿದ್ರೆ ನಾನು. ಬಟ್ ವಾಟ್ ಟು ಡೂ, ಸ್ಯಾಕ್ರಿಫೈಸ್. ಇದು ತುಂಬಾ ಚೆನ್ನಾಗಿದೆ. ಇದು ಒಂದು ಆಕ್ಟಿವಿಟೀಸ್ ಆದ್ಮೇಲೆ ನಾವು ಸ್ವಲ್ಪ ಬ್ರೇಕ್ ತಗೊಂಡ್ವಿ. ಸೊ ಈ ಆಕ್ಟಿವಿಟೀಸ್ ಏನಾದ್ರು ಮಾಡ್ಬೇಕಾದ್ರೆ ಬೆಳಿಗ್ಗೆ ನೀವು ಬೇಗ ಹೋದ್ರೆ ಬೆಸ್ಟ್, ಬಿಕಾಸ್ ಇಲ್ಲಾಂದ್ರೆ ಕ್ಯೂ ಅಲ್ಲಿ ಇರ್ತಾರೆ. ನನ್ನ ಹಸ್ಬೆಂಡ್ ಬಂದು ಆಲ್ಮೋಸ್ಟ್ ಅನ್ ಅವರ್ ಕ್ಯೂ ಅಲ್ಲಿ ಇದ್ರು. ಸೊ ಅಷ್ಟೊತ್ತು ನಾನು ನನ್ನ ಮಗನ್ಗೆ ಅಲ್ಲಿ ಪಕ್ಕದಲ್ಲಿ ಒಂದ್ ಚಿಕ್ಕ ಸ್ವಿಂಗ್ ಆಗ್ಲಿ, ಅವನಿಗೆ ಅಲ್ಲೇ ಒಂಚೂರು ಎಕ್ಸ್ಪ್ಲೋರ್ ಮಾಡ್ಕೊಂಡು ಏನಾದ್ರು ತಿನ್ಸ್ಕೊಂಡು ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಟ್ ವಾಸ್ ವೆರಿ ಕೂಲ್ ಅಂಡ್ ಗುಡ್. ತುಂಬಾನೇ ಐ ವಾಸ್ ವೆರಿ ಹ್ಯಾಪಿ. ನೇಚರಲ್ಲಿ ಪೀಸ್ಫುಲ್ ರೆಸಾರ್ಟ್ ಅಂತ ಅನಿಸ್ತು. ಸೊ ನೋಡ್ಬೋದು, ಇಲ್ಲಿ ನಾವಿಬ್ರು ವೇಟ್ ಮಾಡ್ತಾ ಇದ್ವಿ ವಿಡಿಯೋ ಮಾಡಿಕೊಂಡು. ಸೊ ಈ ಸ್ವಿಂಗ್ ಒಂದು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು, ಅಷ್ಟೊಂದು ಕ್ರೇಜಿ ಆಗಿದೆ. ಸೊ ಅಂಡ್ ಇದರಲ್ಲೂ ಕೂಡ ನಾನು ಹೇಳಿದೆ ಡಿಫ್ರೆಂಟ್ ಹೈಟಿಗಿದೆ ಅಂತ. ಸೊ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗುತ್ತೆ. ನಾವು ತಗೊಂಡಿರೋದು ಗೋಲ್ಡು. ಸೊ ಸಿಲ್ವರಿಗೆ ಚಿಕ್ಕದ್ ಬರುತ್ತೆ, ಗೋಲ್ಡ್ಗೆ ಸ್ವಲ್ಪ ಹೈ ಪ್ಯಾಕೇಜ್ಗೆ ಇಷ್ಟು ಬರುತ್ತೆ. ಸೊ ಇದು ಬಂದು ನಾನು ಹೋಗ್ತಾ ಇರೋದು ವಾಟರ್ ಸೈಕ್ಲಿಂಗ್ಗೆ. ಸೊ ಇದು ಒಂಥರ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದೆ. ಅಷ್ಟೊಂದೇನು ಕ್ರೇಜಿನೂ ಇರಲಿಲ್ಲ, ಅಷ್ಟೊಂದೇನು ಬಕ್ವಾಸು ಇರಲಿಲ್ಲ, ಚೆನ್ನಾಗಿತ್ತು. ಸೊ ಓನ್ಲಿ ಥಿಂಗ್ ಇಸ್, ಇದು ತುಂಬಾ ಫಾಸ್ಟ್ ಆಗಿ ನಾವು ಸೈಕ್ಲಿಂಗ್ ಮಾಡಿದ್ರೆ ತುಂಬಾ ಸ್ಲೋ ಆಗಿ ಹೋಗುತ್ತೆ. ತುಂಬಾ ಸ್ಲೋ ಆಗಿ ಮಾಡಿದ್ರೆ ಚೆನ್ನಾಗಿ ಲೈಕ್ ಯು ಫೀಲ್ ಸಮಥಿಂಗ್ ಗ್ರೇಟ್. ಅದಾದ್ಮೇಲೆ ನೀವು ಟರ್ನ್ ತಗೋಬೇಕಾದ್ರೂ ಸ್ವಲ್ಪ ಕಷ್ಟನೇ. ಸೊ ಇದಾದ್ಮೇಲೆ ನಾನು ವೇಟ್ ಮಾಡ್ತೇನೆ. ನನ್ನ ಹಸ್ಬೆಂಡು ನನ್ನ ಮಗ ಆಯ್ತು. ಈಗ ನೆಕ್ಸ್ಟ್ ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದಾರೆ ವಾಟರ್ ಸೈಕ್ಲಿಂಗಿಗೆ. ಸೊ ಅವರು ಹೋಗಿ ಬರೋವರೆಗೂ ನಾನು ನನ್ನ ಮಗನಿಗೆ ನೋಡ್ಕೊಂಡೆ, ನಾನು ಹೋಗಿ ಬರೋವರೆಗೂ ಅವ್ರು ನೋಡ್ಕೊಂಡ್ರು. ಸೊ ಟಾಡ್ಲರ್ಸ್ ಜೊತೆ ನಾವು ಹೀಗೆ ಹೋಗಿ ಎಂಜಾಯ್ ಮಾಡಬೇಕಾಗುತ್ತೆ. ಬಟ್ ಇಟ್ ವಾಸ್ ರಿಯಲಿ ಗುಡ್. ನಾವು 3 ಜನನು ತುಂಬ ಎಂಜಾಯ್ ಮಾಡಿದ್ವಿ.
ಸೊ ಇದಾದ್ಮೇಲೆ ನಾವು ಬೋಟಿಂಗ್ ಹೋಗಿರ್ಲಿಲ್ಲ ಬಿಕಾಸ್ ಲಂಚ್ ಎಲ್ಲ ಮುಗಿಸ್ಕೊಂಡ್ವಿ. ನಾನು ಲಂಚಲ್ಲಿ ಏನು ತಗೊಳಕ್ಕಾಗಿಲ್ಲ ಬಿಕಾಸ್ ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಿಲ್ಲ ಬಿಕಾಸ್ ನಂದು ಹಸ್ಬೆಂಡ್ ಊಟ ಮಾಡೋವರೆಗೂ ನನ್ನ ಮಗುನ ಫೀಡ್ ಮಾಡಿಸ್ತಾ ಇದ್ದೆ. ಅದಾದ್ಮೇಲೆ ನೆಕ್ಸ್ಟು ನಾವು ಪೂಲ್ಗೆ ಹೋದ್ವಿ. ಅದಾದ್ಮೇಲೆ ಲಾಸ್ಟಿಗೆ ನಾವು ಬಂದಿದ್ದು ಬೋಟಿಂಗ್. ಆ್ಯಕ್ಚುಲಿ ಬೋಟಿಂಗ್ಗೆ ಚಿಕ್ಕ ಮಕ್ಕಳಿಗೆ ಅಲೋವಿಲ್ಲ. ನಾವು ರಿಕ್ವೆಸ್ಟ್ ಮಾಡಿದ್ದಕ್ಕೋಸ್ಕರ ಅವರು ಅಲೋ ಮಾಡಿದ್ರು. ಸೊ ನನ್ನ ಮಗನಿಗೂ ಲೈಫ್ ಜಾಕೆಟ್ ಹಾಕಿದ್ರು, ಬಟ್ ಅವನು ತುಂಬ ಕ್ರ್ಯಾಂಕಿ ಆದ ಅಂತ ಹೇಳ್ಬಿಟ್ಟು ನಾನು ತೆಗೆದ್ಬಿಟ್ಟೆ. ಸೊ ಕಯಾಕಿಂಗ್ ಹೋಗೋಕ್ಕೆ ಆಗಲ್ಲ ಬಿಕಾಸ್ 2 ಪೀಪಲ್ ಮ್ಯಾಂಡೇಟ್ರಿ ಇತ್ತು, ನಾವಿಬ್ಬರು ಮ್ಯಾನೇಜ್ ಮಾಡೋಕ್ಕೋಸ್ಕರ. ಸೊ ಅಲ್ಲಿ ತೊಗೊಂಡಿರುವಂಥ ಸ್ವಲ್ಪ ಒಂದು ಎಷ್ಟು ಸ್ನ್ಯಾಪ್ಸ್ನ ಹಾಕ್ತಾ ಇದ್ದೀನಿ. ಸೊ ವಿ ಹ್ಯಾಡ್ ಅ ಗ್ರೇಟ್ ಟೈಮ್ ಇನ್ ಏರಿಯಾ 83. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಮಿಸ್ ಮಾಡಿದ್ವಿ ಸ್ಟೇ ಹೋಗಬೇಕು ಅನ್ನೋದು. ಸೊ ಸ್ಟೇ ಹೋಗಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಇಫ್ ಯು ವಾಂಟ್ ಟು ಕನೆಕ್ಟ್ ಟು ನೇಚರ್ ಇದು ತುಂಬ ಚೆನ್ನಾಗಿದೆ. ಡೇ ಔಟು ಓಕೆ, ನಾಟ್ ಬ್ಯಾಡ್, ನಾಟ್ ಸೋ ಗ್ರೇಟ್. ನಮಗಿರೋ ಪ್ಯಾಕೇಜಿಗೆ ಈ ಒಂದು ರೆಸಾರ್ಟ್ ತುಂಬಾ ಚೆನ್ನಾಗಿದೆ. ನೀವು ಹೋಗಿ ಒನ್ ಟೈಮ್ ಎಕ್ಸ್ಪ್ಲೋರ್ ಮಾಡಬಹುದು. ಸೊ ಎಸ್, ನೀವು ಹೋಗಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇದ್ರ ಒಂದು ಲೊಕೇಶನ್ ಹಾಕಿರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್, like and share and comment if you like this.